ಹಲೋ, ನಮಸ್ಕಾರ ಎಲ್ರಿಗೂ. BBMP ಕಡೆಯಿಂದ ಒಳ್ಳೆ ಉದ್ಯೋಗ ಅವಕಾಶ ಇದೆ ನೋಡ್ರಪ್ಪ. ಬೆಳಗ್ಗೆ 4 ಗಂಟೆಗೆ ಅಥವಾ 3 ಗಂಟೆಗೆ ಎದ್ದುಕೊಂಡು ಒಂದು ಕ್ಯಾಮ್ರಾ ಹಿಡ್ಕೊಂಡು ಸೀದಾ ನಿಮ್ಮ ಏರಿಯಾದಲ್ಲಿರೋ ಯಾವುದೋ ಕ್ರಾಸಲ್ಲಿ ಕಸ ಬೀಳುತ್ತಲ್ವಾ, ಅಲ್ಲಿಗೆ ಹೋಗಿ ನಿಂತ್ಕೊಂಡು ಒಂದೆರಡು ಫೋಟೋ ತೆಗೀರಿ. 150 ರೂಪಾಯಿನೋ 250 ರೂಪಾಯಿನೋ ಏನೋ ಕೊಡ್ತಾರಂತೆ. ವಾವ್, ಏನು ಗ್ರೇಟ್ ಅಲ್ವಾ? ಎಂಥ ಸ್ಕೀಮ್ ಅಲ್ವಾ? ಯಾಕೆ ಸರ್ ಕೊಡೋದೇನೋ ಕೊಡ್ತೀರಿ, 150 250 ಯಾಕೆ ಕೊಡ್ತೀರಿ? ನೀವು ಅಲ್ಲಿ ಕಸ ಹಾಕೋರಿಗೆ ಹಾಕೋ ಫೈನು 10,000 ರೂಪಾಯಿ. ಆ 10,000 ರೂಪಾಯಿಲಿ ಒಂದು ಅಟ್ಲೀಸ್ಟ್ 50% ಬೇಡ, 25% ಆದರೂ ಕೊಟ್ಟಿದ್ರೆ ಎಷ್ಟೋ ಜನಕ್ಕೆ ಉದ್ಯೋಗನಾರು ಆಗೋದು ಅಲ್ವಾ? ಅದೆಲ್ಲ ಇರಲಿ, ಇವಾಗ ಮೇನ್ ಟಾಪಿಕ್ಕಿಗೆ ಬರೋಣ. ಕಸ ಯಾಕೆ ರೋಡ್ ಸೈಡಿಗೆ ತಗೊಂಬಂದು ಹಾಕ್ತಾರೆ? ಯಾಕೆ ಯಾರಿಗಾದ್ರೂ ಯಾರ ಮೇಲಾದ್ರೂ ದ್ವೇಷಕ್ಕೆ ತಗೊಂಬಂದು ಹಾಕ್ತಾರಾ? ಇಲ್ಲ ಅಲ್ವಾ? ನನಗೆ ಗೊತ್ತಿರೋ ಹಂಗೆ ಕಸನ ಯಾಕೆ ತಗೊಂಬಂದು ಹಾಕ್ತಾರೆ ಅಂದರೆ, ಒಂದು ನೈಟ್ ಶಿಫ್ಟಿಗೆ ಹೋಗೋರು ಇರ್ತಾರೆ, ಪಾಪ ಬೆಳಗ್ಗೆ ಶಿಫ್ಟ್ ಮುಗಿಸ್ಕೊಂಬಂದು ನಿದ್ದೆ ಮಾಡಿರ್ತಾರೆ, ತಗೊಂಬಂದು ಹಾಕಕ್ಕೆ ಆಗ್ತಿರಲ್ಲ. ಅಥವಾ ಇನ್ನೊಂದೇನಕ್ಕೆ ಕಸ ತಗೊಂಬಂದು ಹಾಕ್ತಾರೆ ಅಂದರೆ, ಒಂದು ಅರ್ಲಿ ಮಾರ್ನಿಂಗ್ ಶಿಫ್ಟ್ ಹೋಗ್ತಿರ್ತಾರೆ, ಅವರಿಗೆ ಪಾಪ ಕಸದ ಗಾಡಿ ಬರೋ ಟೈಮಿಗೆ ಅವರು ವರ್ಕಿಗೆ ಹೋಗಿರ್ತಾರೆ, ಮನೇಲಿ ಯಾರು ಇರಲ್ಲ, ಬ್ಯಾಚುಲರ್ಸ್ಗಳಿರ್ತಾರೆ. ತಗೊಂಬಂದು ಏನು ಮಾಡೋಕ್ಕಾಗತ್ತೆ, ಮನೇಲಿ ಹುಳ ನಾರಿಸ್ಕೊಂಡು ಇಟ್ಕೊಳಕ್ಕಾಗಲ್ಲ, ಸೊ ತಗೊಂಬಂದು ಏನೋ ಹಾಕ್ತಾರೆ. ನೀವೊಂದು ಕೆಲಸ ಮಾಡ್ಬೋದಲ್ವಾ? ಇಷ್ಟೆಲ್ಲ ಮಾಡೋದು ಏರಿಯಾಗಳಲ್ಲಿ ಒಂದೊಂದು ಕಂಟೈನರ್ಗಳು ಅಥವಾ ಏನೋ ಒಂದು ಡಸ್ಟ್ಬಿನ್ನು ಇಟ್ಟರೆ ಅವ್ರು ತಗೊಂಬಂದು ಅದಕ್ಕೆ ಹಾಕಲ್ಲ ಅಂತ ಹೇಳ್ತಾರ. ನೀವು ಹಾಗೆ ಇಟ್ಟೂ ಯಾರಾದರೂ ಕಸನ ರೋಡ್ ಸೈಡಲ್ಲಿ ಎಲ್ಲೆಲ್ಲಿ ಬೇಕಾದಲ್ಲಿ ಹಾಕಿದರೆ ಅವಾಗ ಸ್ವಾಮಿ ನೀವು ಹಾಕಿ 10,000 ಅಲ್ಲ 1,00,000ನೇ ಫೈನ್ ಹಾಕಿ, ಅಥವಾ ಜೈಲಿಗೆ ಹಾಕ್ಬಿಡಿ. ಯಾರು ಬೇಡ ಅಂತಾರೆ ಅಲ್ವಾ? ಫಸ್ಟು ವ್ಯವಸ್ಥೆನ ನೀವು ಸರಿ ಮಾಡಬೇಕು. ನೀವು ವ್ಯವಸ್ಥೆ ಸರಿ ಮಾಡದೆ ಬಂದ್ಬಿಟ್ಟು ಯಾರ್ದೋ ಮೇಲೆ ಇದು ಮಾಡೋದಲ್ಲ. ಇಲ್ಲಿ ಯಾರಿಗೂ ರೋಡ್ನ ಚೆನ್ನಾಗಿ ಇಟ್ಕೊಬಾರ್ದು ಅಂತ ಆಗಿರ್ಬೋದು, ಅಥವಾ ಏನೋ ಸಿವಿಕ್ ಸೆನ್ಸ್ ಇಲ್ದೇನೆ ಇರಬೇಕು ಅಂತ ಏನು ಯಾರಿಗೂ ಇರಲ್ಲ. ಸೊ ಅವ್ರವ್ರ ಕಷ್ಟಗಳಿಗೆ ಅವ್ರೇನೋ ಒಂದು ದಾರಿ ಕಂಡ್ಕೊಂಡಿರ್ತಾರೆ ಅಷ್ಟೇ. ನಿಮ್ಮ ಒಪಿನಿಯನ್